ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಐಪಿಎಲ್ ಮುಗಿಸಿ ಇದೀಗ ವೈಭವ್ ಸೂರ್ಯವಂಶಿ ಅವರು ಟ್ರೀ ಸೀರೀಸ್ ಆಡಲು ಶ್ರೀಲಂಕಾಗೆ ತೆರಳಿದ್ದಾರೆ. ಹೌದು ಸ್ನೇಹಿತರೆ, ಶ್ರೀಲಂಕಾಗೆ ಕಾಲಿಡುತ್ತಿದ್ದಂತೆಯೇ MS ಧೋನಿ ಮತ್ತು ಕ್ರಿಸ್ ಗೇಲ್ ನೀಡಿದರು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಬೆಂಕಿ ಹೇಳಿಕೆ. ಇನ್ನು ಸ್ಫೋಟಕ ಹೇಳಿಕೆ ಆದ್ರೆ ನೀಡಿದ್ದಾರೆ ಕ್ರಿಸ್ ಗೇಲ್ ಅವರು. ಹೌದು ಸ್ನೇಹಿತರೆ, ಇನ್ನೇನು ವೈಭವ್ ಸೂರ್ಯವಂಶಿ ಅವರು ಶ್ರೀಲಂಕಾಗೆ ಕಾಲಿಡುತ್ತಿದ್ದಂತೆಯೇ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಬೆಂಕಿ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ MS ಧೋನಿ ಮತ್ತು ಕ್ರಿಸ್ ಗೇಲ್ ಅವರು. ಹೌದು ಸ್ನೇಹಿತರೆ, 50 ಓವರ್ಗಳಲ್ಲಿ ಅಬ್ಬರಿಸಲಿದ್ದಾನೆ ಮತ್ತು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದರು ಕ್ರಿಸ್ ಗೇಲ್. ಅಷ್ಟಕ್ಕೂ ಕ್ರಿಸ್ ಗೇಲ್ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು IPL 2026ರಲ್ಲಿ ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ಅವರು ತಮ್ಮ ರುದ್ರ ತಾಂಡವ ಆರ್ಭಟವನ್ನಾದ್ರೆ ಅಬ್ಬರಿಸಿ ಇದೀಗ ಶ್ರೀಲಂಕಾಗೆ ಹೋಗಿದ್ದಾರೆ ಟ್ರೀ ಸೀರೀಸ್ ಆಡಲು. ಹೌದು ಸ್ನೇಹಿತರೆ, ಅಫ್ಘಾನಿಸ್ತಾನ ಎ ತಂಡ ಮತ್ತು ನಮ್ಮ ಭಾರತ ಎ ತಂಡ ಮತ್ತು ಶ್ರೀಲಂಕಾ ಎ ತಂಡ, ಈ 3 ತಂಡಗಳ ನಡುವೆ ಇದೀಗ ಟ್ರೀ ಸೀರೀಸ್ ಇಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇದು 50 ಓವರ್ ಪಂದ್ಯ ಆಗಿರೋ ಕಾರಣದಿಂದಾಗಿ 50 ಓವರ್ಗಳಲ್ಲಿ ಹೇಗೆ ಆಡಲಿದ್ದಾನೆ ಎಂದು ವರ್ಣಿಸಿದ್ದಾರೆ ಕ್ರಿಸ್ ಗೇಲ್ ಅವರು. MS ಧೋನಿ ಕೂಡ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಹಾಗಾದ್ರೆ ಯಾವಾಗ ಇದೇ ಮೊದಲನೇ ಪಂದ್ಯ ಅಂತ ನೋಡೋದಾಯ್ತು ಅಂತಂದ್ರೆ ಜೂನ್ 9ನೇ ತಾರೀಕು ಶ್ರೀಲಂಕಾ ಎ ಮತ್ತು ನಮ್ಮ ಭಾರತ ಎ ನಡುವೆ ಪಂದ್ಯ ನಡೆಯಲಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯಕ್ಕಿಂತ ಮುಂಚೆ ಸ್ಟಾರ್ ದಿಗ್ಗಜ ಆಟಗಾರರಾಗಿರುವಂತಹ ಮತ್ತು ಕ್ರಿಕೆಟ್ ನ ದಿಗ್ಗಜ ದಂತಕಥೆಗಳಾಗಿರುವಂತಹ MS ಧೋನಿ ಮತ್ತು ಕ್ರಿಸ್ ಗೇಲ್ ಅವರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಮೊದಲಿಗೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ MS ಧೋನಿ ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಈ ರೀತಿ ಹೇಳಿದ್ದಾರೆ. ವೈಭವ್ ಸೂರ್ಯವಂಶಿ ಇಷ್ಟು ದಿನ T20 ಮಾತ್ರ ಆಡಿದ್ದಾರೆ ಮತ್ತು ಅವರು ಈ ತರ 50 ಓವರ್ ಪಂದ್ಯಗಳನ್ನಾದ್ರೆ ಆಡಿಲ್ಲ. ಇದೀಗ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಗೆ ಹೋಗಿ ದೊಡ್ಡ ಪ್ಲೇಯರ್ ಜೊತೆ ಆಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರು ಅಕಸ್ಮಾತ್ ಏನಾದ್ರು 50 ಓವರ್ಗಳ ಆಟ ಏನಾದ್ರು ಆಡಿದ್ರೆ ಎಷ್ಟು ರನ್ ಕಲೆ ಹಾಕ್ಬಹುದು ಅಂತ ನನ್ನ ಗೆಸ್ ಪ್ರಕಾರ 300+ ಹೊಡಿತಾರೆ ಅಂತಂದು MS ಧೋನಿ ಸ್ಫೋಟಕ ಹೇಳಿಕೆ ಕೊಟ್ಟರ ಅಂತಾನೆ ಹೇಳ್ಬಹುದು. ಅದೇ ರೀತಿಯಾಗಿ ಇದೀಗ ಕ್ರಿಸ್ ಗೇಲ್ ಅವರು ಕೂಡ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಈ ವ್ಯಕ್ತಿ T20 ನಲ್ಲಿ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಅಕಸ್ಮಾತ್ ಏನಾದ್ರು ಇವನು 50 ಓವರ್ಗಳ ಕಾಲ ಕ್ರೀಸ್ ನಲ್ಲಿ ಇದ್ದರೆ ಎಷ್ಟು ರನ್ ಹೊಡೆಯುತ್ತಾನ ನನಗೂ ಗೊತ್ತಿಲ್ಲ ಮತ್ತು 200 ಅಥವಾ 300 ರನ್ ಒಬ್ಬನೇ ಹೊಡೆದ್ರು ಕೂಡ ಅಚ್ಚರಿ ಇಲ್ಲ ಅಂತಂದು ಕ್ರಿಸ್ ಗೇಲ್ ಅವರು ನಗುತ್ತಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇದೀಗ ಕ್ರಿಸ್ ಗೇಲ್ ಅವರು ನಾನು ವೈಭವ್ ಸೂರ್ಯವಂಶಿ ಅವರಿಗೆ ಫ್ಯಾನ್ ಆಗಿಬಿಟ್ಟಿದ್ದೇನೆ ಮತ್ತು ಅವರ ಆಟ ನೋಡಲು ನಾನು ಕೂಡ ಕಾತುರದಿಂದ ಕಾಯುತ್ತಾ ಇದ್ದೇನೆ ಅಂತಂದು ಕ್ರಿಸ್ ಗೇಲ್ ಅವರೇ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಆಟ ನಾನು ನೋಡಲಾದ್ರೆ ಎದುರು ನೋಡುತ್ತಿದ್ದೇನೆ ಎಂದು ಕ್ರಿಸ್ ಗೇಲ್ ಹೇಳಿದ್ದಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಭಾರತ ಎ ತಂಡ ಮತ್ತು ಶ್ರೀಲಂಕಾ ಎ ನಡುವೆ ನಡೆಯಲಿರುವ ಮೊದಲನೇ ಟ್ರೀ ಸೀರೀಸ್ ಪಂದ್ಯಕ್ಕಿಂತ ಮುಂಚೆ ದಿಗ್ಗಜರಾಗಿರುವಂತಹ MS ಧೋನಿ ಮತ್ತು ಕ್ರಿಸ್ ಗೇಲ್ ಅವರೇ ಪಂದ್ಯ ನೋಡಲಾದ್ರೆ ಎದುರಾದ್ರೆ ನೋಡುತ್ತಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿ ಅವರು ಈ ಪಂದ್ಯದಲ್ಲಿ ಎಷ್ಟು ರನ್ ಬಾರಿಸಬಹುದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಪ್ರಕಾರ ಏನಾದ್ರೂ ವೈಭವ್ ಸೂರ್ಯವಂಶಿ ಅವರು 50 ಓವರ್ಗಳ ಕಾಲ ಆಡಿದ್ರು ಅಂತಂದ್ರೆ ಪಕ್ಕ 200 ಅಥವಾ 250 ರನ್ ಆದ್ರೂ ಪಕ್ಕ ಕಲೆ ಆಗ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ನಿಮ್ಮ ಪ್ರಕಾರ ಎಷ್ಟು ರನ್ ಕಲೆ ಆಗ್ತಾರೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.